ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಗಾಯತ್ರಿ ಜಗನ್ಮಾತಾ ಪರಬ್ರಹ್ಮ ಸ್ವರೂಪಿಣಿ ಪರಮಾರ್ಥಪ್ರದ ಜಪ್ಯ ಬ್ರಹ್ಮತೇಜೋ ವಿವರ್ಧಿನಿ. ಹರಿ ಓಂ. ಶ್ರೀ ವಿಜಯ TV 24 ವಾಹಿನಿಯ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಳ್ತಾ, ಈಗಾಗಲೇ ಕಳೆದ ಕೆಲವಾರು ಸಂಚಿಕೆಗಳಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವಾರು ಎಪಿಸೋಡ್ಗಳನ್ನು ತಮಗೆ ನೀಡ್ತಾ ಇದ್ದೀವಿ. ತಾವು ಕೂಡ ಅದನ್ನು ನೋಡ್ತಾ ಮೆಚ್ಚುಗೆಯನ್ನು ನಮಗೆ ತಿಳಿಸ್ತಾ ಇದ್ದೀರಿ ಮತ್ತು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದೀರಿ. ಈ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಗುರೂಜಿ ಅಂತ ನನಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಜನರು ಹೇಳಿರ್ತಕ್ಕಂಥದ್ದು ತುಂಬ ಸಂತೋಷ. ಹಾಗೆ ನಮ್ಮ ವಾಹಿನಿಯ ಕಚೇರಿಗೆ ಕೂಡ ಫೋನ್ ಮಾಡಿ ಏನು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಅಪಾಯಿಂಟ್ಮೆಂಟ್ ತಗೊಳ್ತಕ್ಕಂಥ ಹಲವಾರು ಏನು ಅಭಿಮಾನಿಗಳು, ಪ್ರೀತಿಯ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಮತ್ತಷ್ಟು ಕಾರ್ಯಕ್ರಮಗಳನ್ನು ಕೊಡಿ ಅಂತ ಕೇಳ್ಕೊಂಡಿದ್ರು. ಸೊ ಹಾಗೆ ಈಗಾಗಲೇ ಕೆಲವಾರು ಎಪಿಸೋಡ್ಗಳಲ್ಲಿ ರಾಜಯೋಗ ಅಂದರೆ ಏನು, ವಿದೇಶಿ ಯೋಗ ಹೇಗೆ ಬರ್ತದೆ, ಹಾಗೆ ಉನ್ನತ ಸ್ಥಾನಗಳಾಗಿರ್ತಕ್ಕಂಥ ಭಾರತ ಸರ್ಕಾರದಲ್ಲಿ IAS IPS ಪದವಿ ಪಡ್ಕೋಬೇಕಾದ್ರೆ ಯಾವ ರೀತಿ ಗ್ರಹಗಳ ಪವರ್ ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟನ್ನು ಮಾಡಿದ್ವು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ. ಇವತ್ತಿನ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸಬ್ಜೆಕ್ಟು ಇದು ನ್ಯೂಮರಾಲಜಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹೇಗೆ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಕೊನೆಗೆ ನಾವು ಈ ರೀತಿ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡ್ವು. ಸಾಮಾನ್ಯವಾಗಿ ವಧು ವರರಿಗೆ ಸಂಬಂಧಪಟ್ಟ ಹಾಗೆ ಜನ್ಮದಿನಾಂಕ ಅಂದರೆ ಡೇಟ್ ಬರ್ತ್, ಇಂಥ ಜನ್ಮ ಸಂಖ್ಯೆಯವ್ರಿಗೆ ಈ ರೀತಿಯ ಸಂಖ್ಯೆಯವರು ಒಡನಾಟಿ ಏನು ಸಂಗಾತಿಯಾಗಿ ಬಂದರೆ, ಅಥವಾ ಇಂಥ ಹುಡುಗಿಗೆ ಈ ರೀತಿಯ ದಿನಾಂಕದವರು ಏನು ಹುಡುಗನಾಗಿ ಬಂದರೆ ಯಾವ ರೀತಿ ಒಂದು ಅದೃಷ್ಟ ಇರ್ತದೆ ಅಂತಕ್ಕಂಥದ್ದು ಬಹಳಷ್ಟು ವಿಶಿಷ್ಟಪೂರ್ಣವಾಗಿರ್ತಕ್ಕಂಥದ್ದು. ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ ಅಂದರೆ ತುಂಬ ಪವರ್ಫುಲ್. ನಂಬರೇ ಸಿಕ್ಕಾಪಟ್ಟೆ ಒಂದು ಏನು ಭವಿಷ್ಯದ ದಶೆಯನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಕೆಲವರು ಹೇಳ್ತಾರೆ ಇದೆಲ್ಲ 20% ಅಷ್ಟೇ ವರ್ಕೌಟ್ ಆಗೋದು ಅಂತ. ಖಂಡಿತ ಇಲ್ಲ. 100ಕ್ಕೆ 100ರಷ್ಟು ಇದನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಅತ್ಯಂತ ಯಶಸ್ಸನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ಕೆಲವಾರು ಜನ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಏನೇನೋ ಬಾಯಿಗೆ ಬಂದಂಗೆಲ್ಲ ಹೇಳಿ ಎಲ್ಲರನ್ನೂ ಅನುಮಾನ ದೃಷ್ಟಿಯಿಂದನೇ ನೋಡ್ತಕ್ಕಂಥ ಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ದಾರೆ ಬಂಧುಗಳೇ. ಏನಿಲ್ಲ, ತುಂಬ ಸರಳವಾಗಿ ನೋಡ್ತಕ್ಕಂಥದ್ದು ಏನು ಇರ್ತಕ್ಕಂಥ 9 ಗ್ರಹಗಳು ಏನಿದೆ, 9 ಗ್ರಹದಲ್ಲಿ ಒಂದೊಂದು ಗ್ರಹ ಒಂದೊಂದಕ್ಕೆ ಆಕರ್ಷಿಸ್ತಕ್ಕಂಥದ್ದು ಏನಿದೆ ಅದನ್ನು ನಾವು ತಿಳ್ಕೊಬೇಕು. ಮೇಲ್ನೋಟದಲ್ಲಿ ಅದನ್ನು ತಿಳ್ಕೊಂಬಿಟ್ರೆ ಏನು ಹುಡುಕಾಡ್ತಕ್ಕಂಥ ಪ್ರಮೇಯವೇ ಬರೋದಿಲ್ಲ. ಏನು ಸಾಮಾನ್ಯವಾಗಿ ನೋಡ್ತಾರೆ ಹುಡುಗ ಹುಡುಗಿ ಏನು ಕಾಂಬಿನೇಷನ್ ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಗಣಕೂಟ ಚೆನ್ನಾಗಿದೆಯಾ, ಪ್ರಾಣಿಕೂಟ ಚೆನ್ನಾಗಿದೆಯಾ, ನಾಡಿ ಮಿಡಿತ ಚೆನ್ನಾಗಿದೆಯಾ, ಎಷ್ಟು 36 ಬರ್ತಿದೆಯಾ, 28 ಬರ್ತಾ ಇದೆಯಾ, ಬರೀ ಇದೇ ಆಗೋಯ್ತು. ಆಗ್ಲಿಂದನೂ ನನ್ನ ತಿಳುವಳಿಕೆ ಇರ್ತಕ್ಕಂಥ ನಾನು ಬಾಲ್ಯದ ಅವಸ್ಥೆಯಿಂದನೂ ನಾನು ಕೇಳ್ತಾ ಬರ್ತಾ ಇದ್ದೀನಿ, ಬರೀ ಇದನ್ನೇ ಮಾಡ್ತಿದ್ದಾರೆ. ಎಲ್ಲಿಯೂ ಅಪ್ಪಿತಪ್ಪಿಯೂ ಬರ್ತ್ ನಂಬರ್, ಫ್ಯೂಚರ್ ನಂಬರ್, ಈ ನ್ಯೂಮರಾಲಜಿ ಆ ಕಾನ್ಸೆಪ್ಟನ್ನು ಇಟ್ಕೊಳ್ಳೋದೇ ಇಲ್ಲ. ದಶಾಭುಕ್ತಿ ಅಂತಕ್ಕಂಥ ನೋಡೋದೇ ಇಲ್ಲ. ಅಂತರ್ಭುಕ್ತಿ ಅಂದರೆ ಏನು ಅಂತ ಗೊತ್ತಿರೋದೇ ಇಲ್ಲ. ಮೇಲ್ನೋಟದಲ್ಲಿ ಪ್ರಾಣಿಕೂಟ ಇದೆಯಾ, ಗಣಕೂಟ ಇದೆಯಾ, ಬರೀ ಇದರಲ್ಲೇ ನೋಡ್ಬಿಟ್ಟು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ, ಜನರನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಜಾಗೃತರಾಗಬೇಕು. ಇದನ್ನ ಸಾಕಷ್ಟು ನೋಡಿದ್ದೀನಿ. ಎಂತೆಂಥ ಡಾಕ್ಟ್ರೇಟ್ ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಅದೇನೋ ಆ ಕೂಟ ಈ ಕೂಟ ಅಂತ ಎಲ್ಲ ಮಾಡಿ ಮದುವೆ ಮಾಡಿಸಿರ್ತಾರೆ. ಕಿತ್ತೋಗಿರೋದನ್ನು ಕೂಡ ನೋಡಿದ್ದೀನಿ. ಕಿತ್ತೋಗಿರೋದು ಹೇಗೆ, ಬರ್ತ್ ಡೇಟು ಕಾಂಬಿನೇಷನ್ ಚೆನ್ನಾಗಿಲ್ಲ, ಅಲ್ಲಿ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಹಾಗೆ ನಾವು ಇವತ್ತಿನ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದೀವಿ, ಜನ್ಮ ಸಂಖ್ಯೆ ಹೆಣ್ಮಗಳಾಗಿದ್ದರು ಪರವಾಗಿಲ್ಲ, ಗಂಡು ಮಗಳಾಗಿದ್ದರು, ಕಾಂಬಿನೇಷನ್ ನೋಡಲಿಕ್ಕೇನು. ಫಾರ್ ಎಕ್ಸಾಂಪಲ್, ಈಗ ಒಂದು ಹುಡುಗಿಗೆ ಒಂದು ವರನನ್ನು ನೋಡ್ತಿದ್ದಾರೆ, ಅಥವಾ ಒಂದು ಹುಡುಗನಿಗೆ ಒಂದು ಹುಡುಗಿಯನ್ನು ನೋಡ್ತಿದ್ದಾರೆ. ಇಂಥ ಜನ್ಮ ಸಂಖ್ಯೆಯವರಿಗೆ ಯಾವ ರೀತಿಯ ಜನ್ಮ ಸಂಖ್ಯೆ ಇರ್ತಕ್ಕಂಥ ಸಂಗಾತಿ ಇದ್ದರೆ ತುಂಬ ಅದೃಷ್ಟ ಬರ್ತದೆ. ಅಂದರೆ ಒಳ್ಳೆಯ ನಂಬರ್ಸ್ಗಳು ಯಾವುದು, ಕೆಟ್ಟ ನಂಬರ್ಸ್ಗಳು ಯಾವುದು. ಕೆಟ್ಟ ನಂಬರ್ಸ್ಗಳಿದ್ದರೆ ಏನೇನು ಪ್ರಾಬ್ಲಮ್ಸ್ಗಳು ಬರುತ್ತೆ, ತುಂಬ ಧರ್ಮಸಂಕಟ, ಹಿಂಸೆ. ಕೆಲವು ಟೈಮಲ್ಲಿ ನೋಡ್ತಾರೆ ಜ್ಯೋತಿಷ್ಯರು ಏನು ಮಾಡ್ತಾರೆ, ಇದು ಕೂಟಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ನಾಡಿ ಚೆನ್ನಾಗಿದೆ, ಇದು ಪ್ರಾಣಿಕೂಟ ಚೆನ್ನಾಗಿದೆ, ಗಣಕೂಟ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಮದುವೆ ಮಾಡಿಸಿ ಅಂತ ಮಾಡಿಸ್ತಾರೆ. ನೋಡಿದ್ರೆ ಡೇಟ್ ಆಫ್ ಬರ್ತ್ ಕಾಂಬಿನೇಷನಲ್ಲಿ ಬರ್ತ್ ನಂಬರ್, ಫ್ಯೂಚರ್ ನಂಬರ್ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮದುವೆ ಮಾಡ್ತಾರೆ, ಕಿತ್ತಾಟ ಏನು, ಜಗಳ ಏನು, ದೊಂಬಿ ಏನು, ಕೊನೆಗೆ ಡಿವೋರ್ಸ್ ಕೂಡ ಆಗಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಸಾಕಷ್ಟು ನೋಡಿ ಅದರ ಆಧಾರದ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಏನಿಲ್ಲ, ಸಿಂಪಲ್ಲಾಗಿ ಬರ್ತ್ ಕಾಂಬಿನೇಷನ್ ನಂಬರ್ಸ್ಗಳು ನೋಡ್ಬಿಟ್ಟು ಮದುವೆ ಮಾಡ್ಕೊಂಡ್ರು
ಎಷ್ಟೋ ಈ 60% ಚೆನ್ನಾಗಿರ್ತಾರೆ ಕಣ್ರಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು. ಅಂದರೆ ಅಟ್ರಾಕ್ಟ್ ಇರುತ್ತೆ ಆ ನಂಬರ್ಸ್ಗಳಲ್ಲಿ. ಇದು ಇವತ್ತಿನ ಕಾರ್ಯಕ್ರಮ ಬಂದು ನ್ಯೂಮರಾಲಜಿ, ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಕಾಂಬಿನೇಷನ್ ನೋಡ್ತಕ್ಕಂಥದ್ದು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾವು ತಿಳ್ಕೊಬೇಕಾದಿಷ್ಟೇ, ಪ್ರತಿಯೊಂದು ನಂಬರ್ ಕೂಡ ಒಂದೊಂದು ಗ್ರಹದ ಆಳ್ವಿಕೆಗೆ, ಒಡೆತನಕ್ಕೆ ಒಳಪಟ್ಟಿರುತ್ತೆ. ಆ ನಂಬರು ಮತ್ತೊಂದು ಗ್ರಹಕ್ಕೆ ಯಾವ ರೀತಿ ಆಕರ್ಷಣೆ ಮಾಡ್ತದೆ, ಆ ಒಂದು ಅಟ್ರಾಕ್ಟ್ ಹೇಗಿರುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಖಂಡಿತ ನಾವೆಲ್ಲರೂ ಏನು ಅತ್ಯುತ್ತಮವಾಗಿ ಸಂಗಾತಿಗಳನ್ನು ಅಥವಾ ನಮ್ಮ ಮಕ್ಕಳಿಗಿರ್ಬೋದು, ನಮ್ಮ ಮೊಮ್ಮಕ್ಕಳಿಗಿರ್ಬೋದು ನೋಡಬೇಕಾದ್ರೆ, ಗಂಡನ್ನು ನೋಡಬೇಕಾದ್ರೂ ಹೆಣ್ಣನ್ನು ನೋಡಬೇಕಾದ್ರೂ ಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಸರಳವಾಗಿ ಆಯ್ಕೆ ಮಾಡ್ಕೋಬೋದು, ಏನು ಕಷ್ಟಕರ ಇಲ್ಲದೆ ತಿಳ್ಕೊಬೋದು. ಆನಂತರ ನಿಮಗೆ ಆ ರೀತಿ ನಾನು ಹೇಳಿರ್ತಕ್ಕಂಥ ನಂಬರ್ಸ್ಗಳೇನಾದ್ರು ಸಿಕ್ಕಿದರೆ ಖಂಡಿತ ನಮ್ಮ ಹತ್ರ ಬನ್ನಿ, ಇನ್ನೊಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇವೆ. ನಮ್ಮ ವಾಹಿನಿ ಶ್ರೀ ವಿಜಯ TV 24 ವಾಹಿನಿಗೆ ಕಚೇರಿಗೆ ಬಂದರೆ ಖಂಡಿತ ನೇರ ಸಂಪರ್ಕ ಮಾಡ್ಬೋದು. ಕಾಲ್ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡು ಬನ್ನಿ, ಖಂಡಿತ ಸಿಗ್ತೀವಿ. ನಿಮಗೆ ಯಾವುದೇ ರೀತಿಯ ಒಂದು ಪ್ರಶ್ನೆಗೆ ಸಲಹೆ, ಮಾರ್ಗದರ್ಶನ ಯಾವುದೇ ರೀತಿ ಇದ್ರೂ 100ಕ್ಕೆ 100 ನಿಮಗೆ ಸಿಕ್ಕತ್ತೆ, ಪರಿಹಾರ ಸಿಕ್ಕತ್ತೆ. ಖಂಡಿತ ಇವತ್ತಿನ ಕಾರ್ಯಕ್ರಮವನ್ನು ಏನು ವಿಶಿಷ್ಟಪೂರ್ಣವಾಗಿ ನಾವು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಉದಾಹರಣೆಗೆ ಜನ್ಮ ಸಂಖ್ಯೆ 1ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥದ್ದು 1, 10, 19, 28 ಅಂತಕ್ಕಂಥ ಸಂಖ್ಯೆಗಳೇನಿದೆ, ಯಾರು 1ನೇ ತಾರೀಕು ಹುಟ್ಟಿರ್ತಾರೆ, 10ನೇ ತಾರೀಕು ಹುಟ್ಟಿರ್ತಾರೆ, 19ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ ಅಥವಾ 28ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ, ಇವರೆಲ್ಲ ನೀವು ತಿಳ್ಕೊಬೇಕಾದ್ದು ರವಿಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥವ್ರಾಗಿರ್ತಾರೆ. ರವಿಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥವ್ರಾಗಿರ್ತಾರೆ. ಈ ಜನ್ಮ ಸಂಖ್ಯೆ 1ರಲ್ಲಿ ಇರ್ತಕ್ಕಂಥವ್ರು 1, 10, 19, 28 ಅಂತಕ್ಕಂಥ, ಅದು ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು. ಈಗ ನಾನು ಪ್ರಮುಖವಾಗಿ ಏನು ತಗೋತೇನೆ, ಒಂದು ಹೆಣ್ಮಗಳು ಜಾತಕ ಅಂತಲೇ ತಗೊಳ್ಳೋಣ, ಅಥವಾ ಒಂದು ಹೆಣ್ಣು ಹುಡುಗಿ ಜನ್ಮ ಸಂಖ್ಯೆ 1, 10, 19, 28 ಅಂತ ಇದ್ದಾಗ ಆ ಹೆಣ್ಮಗಳಿನ ಜನ್ಮ ದಿನಾಂಕ ಏನಿರುತ್ತೆ 1ನೇ ತಾರೀಕಿಗೆ ಸಂಬಂಧಪಟ್ಟಿದ್ದು ರವಿಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಈಗೇನು ಮಾಡ್ತಾರೆ, ಅವ್ರ ಮನೆಯವರು ತೊಗೊಂಡೋಗ್ತಾರೆ, ಏನು ಯಾವುದೋ ಒಂದು ಜಾತಕ ಸಿಕ್ಕುತ್ತೆ, ನೋಡ್ತಾರೆ ಆ ಕೂಟ, ಈ ಕೂಟ, ಗಣಕೂಟ, ಪ್ರಾಣಿಕೂಟ, ನಾಡಿಕೂಟ ಅಂತ ನೋಡಿಕೊಂಡು 36 ಬರುತ್ತಾ, 28 ಬರುತ್ತಾ, 22 ಬರುತ್ತಾ, ಚೆನ್ನಾಗಿ ಬರುತ್ತಾ, ಮದುವೆ ಮಾಡಿಸಿ. ಅದು ಬಿಟ್ಬಿಡ್ಬೇಕು. ನಾವೇನು ಮಾಡಬೇಕು, ಬರ್ತ್ ನಂಬರ್ ನೋಡಬೇಕು, ಕೊನೆಗೆ ದಶಾಭುಕ್ತಿ ನೋಡಬೇಕು, ಅಂತರ್ಭುಕ್ತಿ ನೋಡಬೇಕು. ಅಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಾಳ್ತಾರೆ, ಎಷ್ಟು ಚೆನ್ನಾಗಿ ಬದುಕ್ತಾರೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಹಾಗೆ ಈಗ ಇಲ್ಲಿ ನಾವು ನೋಡ್ತಿರ್ತಕ್ಕಂಥ 1ನೇ ಜನ್ಮ ಸಂಖ್ಯೆ ಇರ್ತಕ್ಕಂಥ ಹೆಣ್ಮಗಳು ಏನಿದ್ದಾಳೆ, ಆ ಹೆಣ್ಮಗಳಿಗೆ ಯಾವ ದಿನಾಂಕದ ಗಂಡು ಮಕ್ಕಳು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಅಂದರೆ, ಮೊದಲನೇದಾಗಿ ತಿಳ್ಕೊಳ್ಳಿ, ಗುರುವಿನ ಸಂಖ್ಯೆಯಲ್ಲಿರ್ತಕ್ಕಂಥ ಗಂಡು ಹುಡುಗ ಬೇಕು. ಗುರುವಿನ ಸಂಖ್ಯೆ ಅಂದರೆ ಯಾವುದು ತಿಳ್ಕೊಳ್ಳಿ. ರವಿಗೆ ಗುರುವಿನ ಸಂಖ್ಯೆ ತುಂಬ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಅಂದರೆ 3ನೇ ಸಂಖ್ಯೆ, 12ನೇ ಸಂಖ್ಯೆ, 21ನೇ ಸಂಖ್ಯೆ, 30ನೇ ಸಂಖ್ಯೆ ಅಂತಕ್ಕಂಥದ್ದು ತುಂಬ ಹೊಂದಾಣಿಕೆ ಆಗ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಇದು ಒಂದು. ಹಾಗೆ ಇನ್ನೊಂದು ಆಯ್ಕೆ ಇದೆ. ಜನ್ಮ ಸಂಖ್ಯೆ 1ರಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ 3ರ ಆಯ್ಕೆ ಆದರೆ ಮತ್ತೊಂದು ಆಯ್ಕೆ ಕೂಡ ಇದೆ, ನಂಬರ್ 5ರ ಆಯ್ಕೆ. ಇದು ಬುಧನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ನಂಬರ್ ಆಗಿರುತ್ತೆ, ಬುಧನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥ ಒಂದು ನಂಬರ್ ಆಗಿರ್ತದೆ. ಹಾಗೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಏನು ಬರ್ತದೆ, ಆ ಒಂದು ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹುಡುಗ 1ನೇ ತಾರೀಕಿನಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಅತ್ಯಂತ ಒಂದು ಉತ್ತಮ ಸಂಗಾತಿಯಾಗಿ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆ ಡೇಟ್ನಲ್ಲಿ, ಕಾಂಬಿನೇಷನ್ಲಿ ಅಟ್ರಾಕ್ಟ್ ಮಾಡ್ತಕ್ಕಂಥ ಪವರು ವಂಡರ್ಫುಲ್ ಆಗಿರುತ್ತೆ. ಸೊ ತಿಳ್ಕೊಂಡ್ರೆ, 1ನೇ ತಾರೀಕಿನ ಹೆಣ್ಮಗಳಿಗೆ 3ನೇ ತಾರೀಕಿನ ಅಂದರೆ 3ನೇ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥದ್ದಿರ್ಬೋದು, 5ನೇ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥದ್ದಿರ್ಬೋದು ಆಗ್ತದೆ. ಹಾಗೆ ಮತ್ತೊಂದು ಆಯ್ಕೆ ಕೂಡ ಇದೆ. 1ನೇ ತಾರೀಕಿನ ಹೆಣ್ಮಗಳಿಗೆ ಮತ್ತೊಂದು ಸಂಖ್ಯೆ ಬರುತ್ತೆ, ಕುಜನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ ಬಂಧುಗಳೇ. ಅದು 9ನೇ ತಾರೀಕು ಇರ್ಬೋದು, 18ನೇ ತಾರೀಕು ಇರ್ಬೋದು, 27ನೇ ತಾರೀಕು ಇರ್ಬೋದು. ಈ ಸಂಖ್ಯೆಯೆಲ್ಲ ಕುಜ, ಅಂಗಾರಕ ಅಂತಕ್ಕಂಥ ಒಂದು ಗ್ರಹದ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಕುಜ ಅಂದ್ರೇನು, ಮಂಗಳ ಗ್ರಹ ರವಿಗೆ ಅತ್ಯಂತ ಆಕರ್ಷಿತರಾಗಿರ್ತಕ್ಕಂಥದ್ದು, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಈ ರೀತಿಯಲ್ಲಿ ಬರ್ತಕ್ಕಂಥ 1ನೇ ಸಂಖ್ಯೆಗೆ 3ರ ಸಂಖ್ಯೆ, 5ರ ಸಂಖ್ಯೆ
9ರ ಸಂಖ್ಯೆ ಅಂತಕ್ಕಂಥದ್ದು ತುಂಬ ಒಂದು ಆಕರ್ಷಿತ ಆಗ್ತಕ್ಕಂಥ ಸಂಖ್ಯೆಯಾಗಿರುತ್ತೆ. ಈ ಜನ್ಮ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನೀವು 70% ಶೇಕಡವಾರು ಅಲ್ಲಿ ಗೆದ್ರಿ ಅಂತಲೇ ಅರ್ಥ. ಮಿಕ್ಕಿದ್ದೇನು ಜಾತಕ ತಂದು ನೋಡ್ತೀರಿ, ನಾವು ನೋಡ್ತೀವಿ ಭುಕ್ತಿ ಹೇಗಿದೆ, ಅಂತರ್ಭುಕ್ತಿ ಹೇಗಿದೆ, ದಶಾ ಹೇಗಿದೆ, ಭುಕ್ತಿ ಹೇಗಿದೆ, ಚಂದ್ರನ ಪವರ್ ಹೇಗಿದೆ, ಶುಕ್ರನ ಎನರ್ಜಿ ಹೇಗಿದೆ. ಸೊ ಇದರ ನಂತರ ನೀವು ಮ್ಯಾರೇಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಒಂದು ಏನು ಮೊದಲನೇ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಕಾಂಬಿನೇಷನ್ ಆಗಿ ಬರ್ತಕ್ಕಂಥ ಒಂದು ಏನು ಇದು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಕಾಂಬಿನೇಷನ್ ಆಗಿರುತ್ತದೆ. ಸೊ ಹಾಗೆ ಹೆಣ್ಮಗಳು ಜನ್ಮ ಸಂಖ್ಯೆ 2 ಅಂತ ಬಂತು ಅಂತ ಇಟ್ಕೊಳ್ಳಿ. 2ರ ಸಂಖ್ಯೆಯವರಿಗೆ ಮ್ಯಾಚಿಂಗ್ ಆಗ್ತಕ್ಕಂಥ ನಂಬರ್ಸ್ಗಳು ಯಾವುದು? ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇದು ಕೂಡ ಸಬ್ಜೆಕ್ಟು. 2ನೇ ಸಂಖ್ಯೆ ಅಂದರೆ ಇಲ್ಲಿ ಚಂದ್ರನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆ. 2 ಅಂದರೆ ಕೇವಲ 2 ಆಗಿರೋದಿಲ್ಲ, ಅದು 2ನೇ ತಾರೀಕು ಇರ್ಬೋದು, 11ನೇ ತಾರೀಕು ಇರ್ಬೋದು, 20ನೇ ತಾರೀಕು ಇರ್ಬೋದು, 29ನೇ ತಾರೀಕು ಇರ್ಬೋದು. ಇವೆಲ್ಲವೂ ಕೂಡ 2ನೇ ಸಂಖ್ಯೆಗೆ ಒಳಪಟ್ಟಿರ್ತದೆ. ಅಂದರೆ ಚಂದ್ರನ ಎನರ್ಜಿಗೆ, ಚಂದ್ರನ ಆಡಳಿತಕ್ಕೆ, ಚಂದ್ರನ ಒಂದು ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆಯಾಗಿರುತ್ತೆ. ಈ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಯಾವ ರೀತಿಯ ಹುಡುಗ ಅಂದರೆ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಜನ್ಮ ಸಂಖ್ಯೆ ಇರಬೇಕು ಅಂದರೆ 2ರ ಸಂಖ್ಯೆಗೆ ಮೊದಲನೇ ಆದ್ಯತೆ 5ರ ಸಂಖ್ಯೆ. ತಿಳ್ಕೊಳ್ಳಿ, 5ರ ಸಂಖ್ಯೆ ಅಂದರೆ ಬುಧನ ಒಂದು ಎನರ್ಜಿಗೆ, ಬುಧನ ಆಡಳಿತಕ್ಕೆ, ಬುಧನ ಆಳ್ವಿಕೆಗೆ, ಬುಧನ ಮೇಲ್ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆಯಾಗಿರುತ್ತೆ. ಬುಧನ ಸಂಖ್ಯೆ ಯಾವುದು? ನಂಬರ್ 5. 5ರ ಸಂಖ್ಯೆ 5, 14, 23 ಅಂತಕ್ಕಂಥ ಸಂಖ್ಯೆಗಳೆಲ್ಲ ಬುಧನ ಸಂಖ್ಯೆಗೆ ಬಂದಿರ್ತದೆ. ಸೊ ಹಾಗೆ ಈ 2ರ ಸಂಖ್ಯೆಗೆ ಮತ್ತೊಂದು ಅತ್ಯಂತ ಆಕರ್ಷಣೆ ಮಾಡ್ತಕ್ಕಂಥ, ಆಕರ್ಷಣೆಗೆ ಒಳಪಡ್ತಕ್ಕಂಥ ಸಂಖ್ಯೆ ಅಂದರೆ ಅದು ಚಂದ್ರನಿಗೆ ಶುಕ್ರ ಅಂತಕ್ಕಂಥದ್ದು ತುಂಬ ಆಕರ್ಷಿಸ್ತಕ್ಕಂಥ ಒಂದು ಸಂಖ್ಯೆಯಾಗಿರುತ್ತೆ. ಶುಕ್ರನ ಸಂಖ್ಯೆ ಯಾವುದು? 6 ಜನ್ಮ ಸಂಖ್ಯೆ ಯಾರ್ದು 6ನೇ ನಂಬರ್ ಇರುತ್ತೆ, 6ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ಸೊ ಅಂತಹ ಒಂದು 6ನೇ ತಾರೀಕು ಅಂತಕ್ಕಂಥದ್ದು ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುತ್ತೆ. 6ನೇ ಸಂಖ್ಯೆ, 15ನೇ ಸಂಖ್ಯೆ, 24ನೇ ತಾರೀಕು ಅಂತಕ್ಕಂಥದ್ದೇನಿದೆ ಇದೆಲ್ಲವೂ ಕೂಡ ಶುಕ್ರನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ಒಂದು ಸಂಖ್ಯೆಯಾಗಿರುತ್ತೆ. ಈಗ ನಾವೇನು ತಿಳ್ಕೊಂಡ್ವೋ, 2ನೇ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಒಂದು 5ರ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಆಕರ್ಷಿಸುತ್ತೆ, 6ರಲ್ಲಿ ಇರ್ತಕ್ಕಂಥ ಸಂಖ್ಯೆ ಆಕರ್ಷಿಸುತ್ತೆ ಅಂತ. ಸೊ ಹಾಗೆ ಜನ್ಮ ಸಂಖ್ಯೆ 2ರಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಜನ್ಮ ಸಂಖ್ಯೆ 7ರಲ್ಲಿರ್ತಕ್ಕಂಥ ಹುಡುಗ ಅಂದರೆ 7ನೇ ಸಂಖ್ಯೆ ಅಂದರೆ ಅದು ಕೇತುವಿನ ಸಂಖ್ಯೆ ಆಗಿರುತ್ತೆ. ಕೇತುವಿನ ಸಂಖ್ಯೆ ಆಗಿರುತ್ತೆ. 7ನೇ ನಂಬರ್ ಇರ್ಬೋದು, 16ನೇ ಸಂಖ್ಯೆ ಇರ್ಬೋದು, 25ನೇ ಸಂಖ್ಯೆ ಇರ್ಬೋದು. ಇವೆಲ್ಲವೂ ಕೂಡ ಕೇತುವಿನ ಆಡಳಿತಕ್ಕೆ, ಕೇತುವಿನ ಎನರ್ಜಿಗೆ, ಕೇತುವಿನ ಒಂದು ಪ್ರಭಾವಳಿಗೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆಯಾಗಿರುತ್ತೆ. ಸೊ 2ನೇ ಒಂದು ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳು 2ನೇ ತಾರೀಕು ಅಂದರೆ ಅದು 20 ಇರ್ಬೋದು, 11 ಇರ್ಬೋದು, 29 ಇರ್ಬೋದು. ಈ ರೀತಿ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ನಾನೇನು ಕಾಂಬಿನೇಷನ್ ಹೇಳ್ತಾ ಇದ್ದೀನಿ ತಿಳ್ಕೊಂಬಿಡಿ. 5ನೇ ತಾರೀಕು ಅಥವಾ 6ನೇ ತಾರೀಕು ಅಥವಾ 7ನೇ ತಾರೀಕು ಅಂತಕ್ಕಂಥದ್ದು, ಅಥವಾ ಆ ಸಂಖ್ಯೆಗಳು, ಆ ಸಂಖ್ಯೆಯಲ್ಲಿರ್ತಕ್ಕಂಥ ಇತರೆ ಸಬ್ ಸಂಖ್ಯೆಗಳು ಏನಿದೆ ಅದು ತುಂಬ ವರ್ಕೌಟ್ ಆಗುತ್ತೆ. ಇನ್ನು ಬರ್ತಕ್ಕಂಥ 3ನೇ ಸಂಖ್ಯೆ ಅಂದರೆ ಅದು ಗುರುವಿನ ಸಂಖ್ಯೆ ಆಗಿರುತ್ತೆ. ಗುರುವಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ 12ನೇ ನಂಬರ್ ಇರ್ಬೋದು, 21ನೇ ನಂಬರ್ ಇರ್ಬೋದು, ಅಥವಾ 30ನೇ ನಂಬರ್ ಇರ್ಬೋದು. ಈ 3ನೇ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಹೆಣ್ಮಗಳಿಗೆ ಹುಡುಗನ ಆಯ್ಕೆ ಹೇಗಿರಬೇಕು ನೋಡ್ಕೊಳ್ಳಿ. ಹಾಗೆ ಬಂತು 3ನೇ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಮೊದಲನೇ ಆದ್ಯತೆ ರವಿಯ ಸಂಖ್ಯೆ 1, 10, 19, 28. ಇದನ್ನು ನಾವು ತಿಳ್ಕೊಬೇಕು. ಇದೆಲ್ಲವೂ ಕೂಡ ರವಿಯ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಸೊ ಹಾಗೆ 3ನೇ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಕುಜನ ಸಂಖ್ಯೆ ತುಂಬ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಕುಜ, ಮಂಗಳ, ಅಂಗಾರಕ 9ನೇ ಸಂಖ್ಯೆ, 18ನೇ ಸಂಖ್ಯೆ, ಹಾಗೆ 27ನೇ ಸಂಖ್ಯೆ ಅಂತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಾಗೆ ಜನ್ಮ ಸಂಖ್ಯೆ 3ರಲ್ಲಿ ಇರ್ತಕ್ಕಂಥವ್ರಿಗೆ 3ನೇ ಸಂಖ್ಯೆ ಅಂತಕ್ಕಂಥದ್ದೇನಿದೆ ಈಕ್ವಲ್ ಆಗಿರ್ತಕ್ಕಂಥ ಸಂಖ್ಯೆ ಕೂಡ ತುಂಬ ಆಕರ್ಷಿಸುವಂಥ ಸಂಖ್ಯೆಯಾಗಿರುತ್ತೆ. 3,
12, 21, 30. ಇಲ್ಲೂ ಕೂಡ 3, 11, 3, 12, 21, 30 ಅಂತಕ್ಕಂಥ ನಂಬರ್ಸ್ಗಳು ಮ್ಯಾಚಿಂಗ್ ಆಗುತ್ತೆ. ಹಾಗಂತ ಇನ್ನೊಂದು ಆಯ್ಕೆ ಕೂಡ ಇದೆ. 3ನೇ ತಾರೀಕಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಸಂಖ್ಯೆ ಕೂಡ ತುಂಬ ಅತ್ಯಂತ ಆಕರ್ಷಣೆ ಮಾಡ್ತಕ್ಕಂಥದ್ದು. ಅಂದರೆ ಗುರು ಚಂದ್ರರ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಒಂದು 4ನೇ ಆಯ್ಕೆಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಖಂಡಿತ ಇದೆ. ಹಾಗೆ ಬರ್ತಕ್ಕಂಥ ಮುಂದಿನ ಸಂಖ್ಯೆ ಹೆಣ್ಮಗಳ ಸಂಖ್ಯೆ ಏನು ಬರ್ತಾ ಇದೆ, ನಂಬರ್ 4 ಅಂದರೆ ರಾಹುವಿನ ಸಂಖ್ಯೆ ಬರುತ್ತೆ. ರಾಹುವಿನ ಸಂಖ್ಯೆ ಅಂದರೆ ರಾಹುವಿನ ಒಂದು ಪ್ರಾಬಲ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ನಂಬರ್ 4, ನಂಬರ್ 13, ನಂಬರ್ 22, ನಂಬರ್ 31 ಅಂತಕ್ಕಂಥದ್ದೆಲ್ಲ ರಾಹುವಿನ ಎನರ್ಜಿ. ಅಡ್ಮಿನಿಸ್ಟ್ರೇಷನ್ ಏನಿದೆ ಸಂಪೂರ್ಣ ರಾಹುವಿಂದಿರುತ್ತದೋ ಆ ಒಂದು ಸಂಖ್ಯೆಗೆ ಒಳಪಟ್ಟಿರ್ತಕ್ಕಂಥ ಒಂದು ನಂಬರ್ ಏನಿದೆ 4ನೇ ಸಂಖ್ಯೆ, ಇಟ್ಸ್ ವಂಡರ್ಫುಲ್ ನಂಬರ್. ತುಂಬ ಚೆನ್ನಾಗಿದೆ, ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ ರಾಹುವಿನ ಸಂಖ್ಯೆ. ಈ ಸಂಖ್ಯೆಗೆ ಹೆಣ್ಮಗಳು 4ನೇ ತಾರೀಕಲ್ಲಿ ಹುಟ್ಟಿದರೆ ಗಂಡು ಹುಡುಗ ಹೇಗಿರಬೇಕು ಅಂದರೆ ಮೊದಲನೇ ಆದ್ಯತೆಯೇ ರವಿಯ ಸಂಖ್ಯೆ. ರವಿಯ ಅಡ್ಮಿನಿಸ್ಟ್ರೇಷನ್ಗೆ ಒಳಪಟ್ಟಿರ್ತಕ್ಕಂಥ 1, 10, 19, 28 ಅಂತಕ್ಕಂಥ ನಂಬರ್ ಬ್ಯೂಟಿಫುಲ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ತಿಳ್ಕೊಂಬಿಡಿ, 4ನೇ ತಾರೀಕಿಂದ ಹೆಣ್ಮಗಳಿಗೆ ಅಂದರೆ 4, 13, 22, 31 ಅಂತಕ್ಕಂಥ ನಂಬರ್ಗೆ ಇಲ್ಲಿ ಬರ್ತಕ್ಕಂಥ ಮೊದಲನೇದು 1, 10, 19, 28 ಎಕ್ಸಲೆಂಟ್ ಕಾಂಬಿನೇಷನ್. ಸೊ ತುಂಬ ಒಳ್ಳೆ ವರ್ಕೌಟ್ ಆಗ್ತದೆ. ಸೊ ಹಾಗೆ 4ನೇ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಶುಕ್ರನ ಸಂಖ್ಯೆ, ರಾಹುಗೆ ರವಿ ಎಷ್ಟು ಅಟ್ರಾಕ್ಟ್ ಮಾಡ್ತಾನೆ, ಶುಕ್ರ ಕೂಡ ತುಂಬ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಗ್ರಹ. ಶುಕ್ರನ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು. ಇವೆಲ್ಲವೂ ಕೂಡ ಶುಕ್ರನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಅಂದರೆ ಇಲ್ಲಿ ರಾಹುವಿನ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಶುಕ್ರನ ಸಂಖ್ಯೆಯಲ್ಲಿರ್ತಕ್ಕಂಥ ಹುಡುಗ ತುಂಬ ಮ್ಯಾಚಿಂಗ್ ಆಗ್ತಾನೆ. ವಂಡರ್ಫುಲ್ ಆಗಿರುತ್ತೆ ಕಾಂಬಿನೇಷನ್ಸು. ಸೊ ಮುಂದಿಂದೆಲ್ಲ ಏನು ನೆಕ್ಸ್ಟ್ ಇದೆಲ್ಲ ಡೇಟ್ ಕಾಂಬಿನೇಷನ್ ಬಂದ ತಕ್ಷಣ ನೋಡಬೇಕಲ್ವಾ, ದಶಾಭುಕ್ತಿ ನೋಡಬೇಕು, ಅಂತರ್ಭುಕ್ತಿ ನೋಡಬೇಕು. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ನೀವೇ ತೀರ್ಮಾನ ಮಾಡ್ಕೊಳ್ಳೋದಲ್ಲ, ನಮ್ಮ ಹತ್ರಕ್ಕೆ ಬರಬೇಕಾಗ್ತದೆ. ಫೈನಲ್ ಏನು ಚೆಕ್ ಮಾಡ್ಕೋಬೇಕು, ರಿಸಲ್ಟ್ ಏನು ಬೇಕು ಅಂತ. ಸೊ ಅದಕ್ಕೆ ಪೂರಕವಾಗಿ ನೇಮ್ ಕೂಡ ಇರಬೇಕು. ನಕ್ಷತ್ರನಾಮ ಅಂತ ಏನೋ ಒಂದು ಇಟ್ಕೊಂಡ್ಬಿಡ್ತೀರಿ, ಅದು ಕೆಲವು ಟೈಮಲ್ಲಿ ವರ್ಕೌಟ್ ಖಂಡಿತ ಆಗೋದಿಲ್ಲ. ನ್ಯೂಮರಾಲಜಿ ಪ್ರಕಾರ ಹೋದ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಏನೇನು ಸಾಧಕರನ್ನ ನಾವು ನೋಡ್ತಾ ಇದ್ದೀವಿ ಅವರೆಲ್ಲ ಕೂಡ ಆ ಅನುಸಾರವಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆಕಸ್ಮಿಕವಾಗಿ ನೇಮ್ ಇಟ್ಟರು ಕೂಡ ಅದು ದೈವೀದತ್ತವಾಗಿ ಅವ್ರಿಗೆ ಆ ವರ ಅಂತ ಅನ್ಕೋಬೇಕು, ಲಕ್ ಅಂತ ಅನ್ಕೋಬೇಕು. ಅದು ನ್ಯೂಮರಾಲಜಿ ಪ್ರಕಾರನೇ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟು, ನೇಮ್ಗೆ ಕೂಡ ಒತ್ತು ಕೊಡಬೇಕಾಗ್ತದೆ. ಸೊ ಇನ್ನು ಮುಂದಿನ ಬರ್ತಕ್ಕಂಥ ನಂಬರ್ 5ನೇ ಸಂಖ್ಯೆ ಹುಡುಗಿ. ನಂಬರ್ 5 ಅಂದರೆ ಅದು ಸಂಪೂರ್ಣ ಬುಧನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯಾಗಿರುತ್ತೆ. 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಅಂತಕ್ಕಂಥದ್ದು ಏನಿದೆ ಹೆಣ್ಮಗಳು, ಇಲ್ಲಿ ಹುಡುಗಿಯ ಜಾತಕದಲ್ಲಿ ಏನಿದೆ ಸಂಖ್ಯೆ 5ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳಿಗೆ ಹುಡುಗನ ಜಾತಕ ನೋಡ್ಬೇಕಾದ್ರೆ ಮೊದಲನೇದಾಗಿ ಸೂರ್ಯನ ನಂಬರ್ ಇರಬೇಕು. ಮೊದಲನೇದಾಗಿ ರವಿಯ ಸಂಖ್ಯೆ ತುಂಬ ಅಟ್ರಾಕ್ಟ್ ಮಾಡುತ್ತೆ. 1, 10, 19, 28 ಎಕ್ಸಲೆಂಟ್ ಆಗಿರುತ್ತೆ. ಸೊ ಹಾಗೆ 5ನೇ ತಾರೀಕಿಗೆ ಬುಧನಿಗೆ ಶುಕ್ರ ತುಂಬ ಮ್ಯಾಚಿಂಗ್ ಆಗ್ತಕ್ಕಂಥ ಒಂದು ಪವರ್ಫುಲ್ ಗ್ರಹ, ಆಕರ್ಷಣೆ ಮಾಡ್ತಕ್ಕಂಥ ಒಂದು ಗ್ರಹವಾಗಿರುತ್ತೆ. ಅಂದರೆ ಇಲ್ಲಿ ಬುಧನ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಶುಕ್ರನ ಒಂದು ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹುಡುಗನ ಏನು ದಿನಾಂಕಗಳಿರುತ್ತೆ, ಸಂಖ್ಯೆ ಇರುತ್ತೆ, ಅತ್ಯದ್ಭುತವಾಗಿ ಆಕರ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿದೆ. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ವಂಡರ್ಫುಲ್ ಮ್ಯಾಚಿಂಗ್. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ 6ನೇ ತಾರೀಕಿಗೆ ತೊಗೊಂಬೋಣ. ಅಲ್ಲಲ್ಲ, ಇಲ್ಲಿ ಬರ್ತಕ್ಕಂಥದ್ದು 5ನೇದಕ್ಕೆ ನೋಡಿ, ಮೊದಲನೇ ಪ್ರಿಫರೆನ್ಸ್ ನಾನು ಏನು ಕೊಡ್ತಾ ಇದ್ದೀನಿ, 1ನೇ ತಾರೀಕು ಕೊಟ್ಟೆ, 6ನೇ ತಾರೀಕಿಗೆ ಕೊಟ್ಟೆ. ಸೊ ಹಾಗೆ 5ನೇ ತಾರೀಕಲ್ಲಿ ಇರ್ತಕ್ಕಂಥ ಮತ್ತೊಂದು ಆಯ್ಕೆ 2ನೇ ಸಂಖ್ಯೆ, ಚಂದ್ರನ ಸಂಖ್ಯೆ 2, 11, 20, 29 ಅಂತಕ್ಕಂಥದ್ದು ಹುಡುಗಂದು ನಂಬರ್ಸ್ ಇರಬೇಕು. ಈ ಕಡೆ ಹೆಣ್ಣುಡುಗಿ ಜಾತಕದಲ್ಲಿ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಅನ್ನೋದು ಇರಬೇಕು. ಸೊ ಈ ಕ್ಯಾಟಗರಿ ಏನು ಬರ್ತಾ ಇದೆ ಇದೆಲ್ಲ ಪಾಸಿಟಿವ್. ನೆಕ್ಸ್ಟು ಜನ್ಮ ಸಂಖ್ಯೆ 6 ಅಂತ ಬಂತು ಯಾರಿಗೆ, ಹೆಣ್ಮಗಳಿಗೆ. ಅದು ಶುಕ್ರನ ಒಂದು ಎನರ್ಜಿಗೆ. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಜನ್ಮ ಸಂಖ್ಯೆ 5ರಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಕಾಂಬಿನೇಷನ್ ಆಗಿರ್ತಕ್ಕಂಥ ಡೇಟ್ಸ್ಗಳು ಯಾವುದು ಅಂತ ಹೇಳಿದ್ದೀನಿ. ಈಗ ಮುಂದಿನ ಒಂದು ನಂಬರ್ಸ್ ಬಂದು ಹೆಣ್ಮಗಳದ್ದು ಜಾತಕದಲ್ಲಿ 6ನೇ ಸಂಖ್ಯೆ ಅಂದರೆ ಶುಕ್ರನ ಸಂಖ್ಯೆ ಇದೆ ಅಂತ ಅಂದ್ಕೊಳ್ಳಿ. 6, 15, 24 ಅಂತಕ್ಕಂಥ ಹೆಣ್ಮಗಳು ಈ ಒಂದು ಜನ್ಮ ಸಂಖ್ಯೆಗೆ ಅತ್ಯಂತ ಆಕರ್ಷಣೆ ಮಾಡ್ತಕ್ಕಂಥ ಮೊದಲನೇ ಆಯ್ಕೆ ಯಾವುದಿದೆ ಅಂದರೆ ಅದು ಮೊದಲನೇದು ಜನ್ಮ ಸಂಖ್ಯೆ 2, 11,
20, 29 ಅಂತಕ್ಕಂಥದ್ದು ಅತ್ಯಂತ ಎಕ್ಸಲೆಂಟ್ ಆಗಿ ಕಾಂಬಿನೇಷನ್ ಇರ್ತಕ್ಕಂಥ ನಂಬರ್ ಆಗಿರುತ್ತೆ. ಸೊ ಹಾಗೆ ಈ 6ನೇ ತಾರೀಕಿನ ಹೆಣ್ಮಗಳಿಗೆ ಏನು 5ನೇ ತಾರೀಕಿನ ಒಂದು ಹುಡುಗ ಅಥವಾ 14ನೇ ತಾರೀಕು 23ನೇ ತಾರೀಕು ಅಂತಕ್ಕಂಥ ಬುಧನ ನಂಬರ್ ತುಂಬ ಮ್ಯಾಚಿಂಗ್ ಆಗ್ತದೆ. ಸೊ ಹಾಗೆ 6ನೇ ತಾರೀಕಲ್ಲಿರ್ತಕ್ಕಂಥದ್ದು 2, 5ರ ನಂತರ 6ನೇ ತಾರೀಕಿನಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ 6, 15, 24 ಅಂತಕ್ಕಂಥದ್ದು ಶುಕ್ರ ತುಂಬ ಮ್ಯಾಚಿಂಗ್ ಆಗ್ತದೆ. ಅಂದರೆ ಶುಕ್ರನಿಗೆ ಚಂದ್ರನ ನಂಬರು, ಬುಧನ ನಂಬರು, ಬುಧನ ಸಂಖ್ಯೆ ಹಾಗೂ ಶುಕ್ರನ ಸಂಖ್ಯೆ ಅತ್ಯಂತ ಆಕರ್ಷಣೆ ಒಳಪಡ್ತಕ್ಕಂಥ ಒಂದು ಸಂಖ್ಯೆಗಳಾಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಸಂಖ್ಯೆ ಶುಕ್ರನ ನಂತರ ಬರ್ತಕ್ಕಂಥದ್ದು 7ನೇ ನಂಬರ್ ಆಗಿರುತ್ತೆ, ಕೇತುವಿನ ಸಂಖ್ಯೆ. ಕೇತುವಿನ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳಿಗೆ ಅತ್ಯಂತ ಸೂಕ್ಷ್ಮವಾಗಿ ನಾವು ನೋಡ್ಬಿಟ್ಟೆ ಮದುವೆ ಮಾಡಬೇಕಾಗ್ತದೆ. ಕೇತುವಿನ ಸಂಖ್ಯೆ ಅತ್ಯಂತ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವರು ಸಂಸಾರದಿಂದ ಜಂಜಾಟದಿಂದ ದೂರ ಇರ್ತಕ್ಕಂಥ ಒಂದು ನಂಬರ್ ಆಗಿರುತ್ತೆ. ಅಂದರೆ ಅತ್ಯಂತ ಜ್ಞಾನಿ ಕೂಡ ಹೌದು, ತುಂಬ ಬ್ರೈಟ್ ಆಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ. ನಾನಾ ಆ್ಯಂಗಲಲ್ಲಿ ಅವರು ಯೋಚನೆ ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗಿರುತ್ತೆ. ಅಂದರೆ ಜನ್ಮ ಸಂಖ್ಯೆ 7ರಲ್ಲಿ ಇರ್ತಕ್ಕಂಥವ್ರಿಗೆ ಮೊದಲನೇ ಆದ್ಯತೆಯೇ ಚಂದ್ರನ ಸಂಖ್ಯೆ. ಚಂದ್ರನ ಸಂಖ್ಯೆ ಅಂತಕ್ಕಂಥದ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಸಂಖ್ಯೆ ಆಗಿರುತ್ತೆ. ಸೊ ಹಾಗೆ ಚಂದ್ರನ ಸಂಖ್ಯೆಗೆ ಕೇತುವಿನ ಸಂಖ್ಯೆಗೆ ಚಂದ್ರನ ಸಂಖ್ಯೆ ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ, ಸೊ ಹಾಗೆ ಚಂದ್ರನ ಸಂಖ್ಯೆ ಅಂದರೆ ಇಲ್ಲಿ ಬರ್ತಕ್ಕಂಥದ್ದು 2, 11, 20, 29 ಅಂತಕ್ಕಂಥದ್ದು. ಇಲ್ಲಿ ಕೇತುವಿನ ಸಂಖ್ಯೆ ಅಂದರೆ 7, 16, 25 ಅಂತಕ್ಕಂಥದ್ದಾಗಿರುತ್ತೆ. 7ನೇ ತಾರೀಕಿಗೆ 2ನೇ ತಾರೀಕಿನಲ್ಲಿರ್ತಕ್ಕಂಥ ಹುಡುಗ ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗೋಂಥದ್ದು ನೋಡ್ಬೋದು. ಸೊ ಹಾಗೆ 7ನೇ ತಾರೀಕಲ್ಲಿರ್ತಕ್ಕಂಥವ್ರಿಗೆ 4ನೇ ಸಂಖ್ಯೆ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿ ಆಕರ್ಷಣೆಯನ್ನು ಮಾಡ್ತದೆ. 4ನೇ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಯಾವುದು? ರಾಹುವಿನ ಸಂಖ್ಯೆ. 4, 13, 22, 31 ಅಂತಕ್ಕಂಥ ರಾಹುವಿನ ಸಂಖ್ಯೆ ಕೇತುವಿಗೆ ಅತ್ಯಂತ ಆಕರ್ಷಣೆಗೆ ಮಾಡ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಸೊ ಹಾಗೆ ಬಂಧುಗಳೇ 7ನೇ ಸಂಖ್ಯೆಯಲ್ಲಿರ್ತಕ್ಕಂಥ ಹುಡುಗಿಗೆ ಶುಕ್ರನ ಸಂಖ್ಯೆ ಅತ್ಯಂತ ಮ್ಯಾಚಿಂಗ್ ಆಗ್ತಕ್ಕಂಥದ್ದು 6, 15, 24 ಅಂತಕ್ಕಂಥ ಶುಕ್ರನ ಪ್ರಭಾವಳಿಗೆ, ಶುಕ್ರನ ಎನರ್ಜಿಗೆ ಏನು ಒಡೆತನಕ್ಕೆ ಇರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಸೊ ಆ ಸಂಖ್ಯೆ ತುಂಬ ಮ್ಯಾಚಿಂಗ್ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಬರ್ತಕ್ಕಂಥ ನೆಕ್ಸ್ಟು ಹೆಣ್ಣುಡುಗಿಯ ಜಾತಕದಲ್ಲಿ ಏನಿದೆ 8ನೇ ಸಂಖ್ಯೆ ಬಂತು ಅಂತ ಇಟ್ಕೊಳ್ಳಿ. 8 ಅಂತಕ್ಕಂಥದ್ದು ಶನೇಶ್ವರನ ಸ್ವಾಮಿಯ ಹಿಡಿತದಲ್ಲಿರ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. 8, 17 ಮತ್ತು 26 ಅಂತಕ್ಕಂಥ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಇಲ್ಲಿ ಹುಡುಗನ ನಂಬರ್ ಹೇಗಿರಬೇಕು ಅಂದರೆ ಮೊದಲನೇ ಒಂದು ಆದ್ಯತೆ ನಂಬರ್ 5 ಅಂತಕ್ಕಂಥದ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಒಂದು ಸಂಖ್ಯೆ ಆಗಿರುತ್ತೆ. 5ನೇ ಸಂಖ್ಯೆ ಅದು ಬುಧನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥದ್ದು, ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಸಂಖ್ಯೆ. 5, 14, 23 ಅಂತಕ್ಕಂಥ ಬುಧನ ಎನರ್ಜಿಗೆ ಒಳಪಟ್ಟಿರ್ತಕ್ಕಂಥ ಜನ್ಮ ಸಂಖ್ಯೆ ಇರಬೇಕು. ಇಲ್ಲಿ 8 ಅಂದರೆ ಗೊತ್ತಿದೆ ನಿಮಗೆ, ಶನೇಶ್ವರ ಸ್ವಾಮಿಗೆ ಮೊದಲನೇ ಆದ್ಯತೆ ಬುಧ, ಹಾಗೆ ಶನೇಶ್ವರ ಸ್ವಾಮಿಗೆ 2ನೇ ಆದ್ಯತೆ ಶುಕ್ರನ ನಂಬರ್ ಗೊತ್ತಿದೆ ನಿಮಗೆ ಈಗಾಗಲೇ. 6, 15, 24 ಅಂತಕ್ಕಂಥ ನಂಬರ್ಸ್ಗಳೇನಿದೆ ಅದು ಶನೇಶ್ವರ ಸ್ವಾಮಿಗೆ ತುಂಬ ಆ ನಂಬರ್ಸ್ಗೇನಿದೆ 8ನೇ ತಾರೀಕವರೆಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಸಂಖ್ಯೆ ಇರುತ್ತೆ. ಹಾಗೆ 8ನೇ ತಾರೀಕಿನಲ್ಲಿರ್ತಕ್ಕಂಥವ್ರಿಗೆ 8ನೇ ಸಂಖ್ಯೆ ಕೂಡ ಅತ್ಯಂತ ಅದೃಷ್ಟ ಕೊಡ್ತಕ್ಕಂಥ ಸಂಖ್ಯೆ ಇರುತ್ತೆ. 8ನೇ ತಾರೀಕು ಹಾಗೆ 17ನೇ ತಾರೀಕು 26ನೇ ತಾರೀಕು ಅಂತಕ್ಕಂಥದ್ದು ವಂಡರ್ಫುಲ್ ಮ್ಯಾಚಿಂಗ್ ಆಗ್ತಕ್ಕಂಥದ್ದು ಸಂಖ್ಯೆ ಇರುತ್ತೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಇಲ್ಲಿ ಹುಡುಗಿ ಇದ್ದಾಳೆ, ಆ ಹುಡುಗಿಯ ಜನ್ಮ ಸಂಖ್ಯೆ ಏನಿದೆ 9ನೇ ಸಂಖ್ಯೆ, ಅಂದರೆ ಮಂಗಳನ ಸಂಖ್ಯೆ, ಅಂಗಾರಕನ ಸಂಖ್ಯೆ, ಕುಜನ ಸಂಖ್ಯೆ ಅಂತ ನಾವು ಕರಿತೀವಿ. ಕುಜ, ಅಂಗಾರ, ಮಂಗಳ ಅಂತಕ್ಕಂಥದ್ದೆಲ್ಲ ಒಂದೇ. ಅತ್ಯಂತ ಸ್ಥೈರ್ಯ ತೋರಿಸ್ತಕ್ಕಂಥ ನಂಬರ್ ಆಗಿರುತ್ತೆ. ಆ ಕುಜನಿಗೆ ಅತ್ಯಂತ ಕಾಂಬಿನೇಷನ್ ಅಂದರೆ 1ನೇ ತಾರೀಕು ಇರಬೇಕು, ಸೂರ್ಯನ ಕಾಂಬಿನೇಷನಲ್ಲಿರ್ತಕ್ಕಂಥ ಹುಡುಗ ಇರಬೇಕು. ಅಂದರೆ 1, 10, 19, 28 ಅಂತಕ್ಕಂಥ ನಂಬರ್ಸ್ ಏನಿದೆ ಆ ಒಂದು ಸಂಖ್ಯೆಯಲ್ಲಿರ್ತಕ್ಕಂಥ ಈ ಹುಡುಗಿಗೆ ಮ್ಯಾಚಿಂಗು ಮೊದಲನೇ ಆದ್ಯತೆ. ಹಾಗೆ ಬರ್ತಕ್ಕಂಥದ್ದು 9ನೇ ತಾರೀಕಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ 3 ಅಂದರೆ ಗುರುವಿನ ಸಂಖ್ಯೆ, 3, 12, 21, 30 ಇದು ತುಂಬ ವಂಡರ್ಫುಲ್ಲಾಗಿ ಮ್ಯಾಚಿಂಗ್ ಆಗ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. ಹಾಗೆ ಒಂದು ತಿಳ್ಕೊಳ್ಳಿ, 9ನೇ ಸಂಖ್ಯೆಯಲ್ಲಿರ್ತಕ್ಕಂಥ ಕುಜನ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಶುಕ್ರನ ಸಂಖ್ಯೆಯಲ್ಲಿರ್ತಕ್ಕಂಥ ಹುಡುಗ ತುಂಬ ಚೆನ್ನಾಗಾಗ್ತಾನೆ. ಒಂದು ತಿಳ್ಕೊಳ್ಳಿ, ನಾನು ಕೆಲವು ಟೈಮಲ್ಲಿ ಹೇಳೋ ಟೈಮಲ್ಲಿ ನೋಡಿ ಬರಬೇಕಾದ್ರೆ 6ನೇ ತಾರೀಕಲ್ಲಿ ಇರ್ತಕ್ಕಂಥವ್ರಿಗೆ 9ನೇ ತಾರೀಕು ಹೇಳಲಿಲ್ಲ ನಾನು, ಆದರೆ ಅದೇ 9ನೇ ತಾರೀಕಲ್ಲಿ ಇರ್ತಕ್ಕಂಥವ್ರಿಗೆ 6ನೇ ತಾರೀಕು ಹೇಳ್ತಾ ಇದ್ದೀನಿ. ಅಂದರೆ ಕುಜನ ಸಂಖ್ಯೆನಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಅಂತಕ್ಕಂಥದ್ದು ಲಕ್ಕು ತುಂಬ ಇರುತ್ತೆ. ಅದೇ ಶುಕ್ರನಲ್ಲಿರ್ತಕ್ಕಂಥವ್ರಿಗೆ ಕುಜ ಅಂತಕ್ಕಂಥದ್ದು ನಾರ್ಮಲ್ ಆಗಿರುತ್ತೆ. ಅಂದರೆ ಕುಜನಿಗೆ ಶುಕ್ರ ಬೇಕು,
ಆದರೆ ಶುಕ್ರನಿಗೆ ನಿಜವಾಗ್ಲೂ ಕುಜ ಅಷ್ಟಕ್ಕಷ್ಟೆ. ಆದರೆ ಹುಡುಗಿಗೆ ಏನಾದ್ರು ಶುಕ್ರ ಸಿಕ್ಬಿಟ್ರೆ ವಂಡರ್ಫುಲ್ ಆಗಿರುತ್ತೆ. ಏನಾದರೆ ಇಲ್ಲಿ ಇರ್ತಕ್ಕಂಥ ಕುಜಿನ ಡೇಟ್ನಲ್ಲಿ ಇರ್ತಕ್ಕಂಥ ಹೆಣ್ಮಗಳು 9ನೇ ತಾರೀಕಲ್ಲಿ ಇರ್ತಕ್ಕಂಥವಳಿಗೆ 6/15/24ನೇ ತಾರೀಕಲ್ಲಿ ಇರ್ತಕ್ಕಂಥ ಹುಡುಗ ಸಿಕ್ಬಿಟ್ರೆ ಈ ಹುಡುಗಿ ಪುಣ್ಯ ಮಾಡಿದ್ಲು ಅಂತಲೇ ಅರ್ಥ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಂಡ್ವಿ. ಇನ್ನೂ ಮುಂದಿನ ಒಂದಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ಸಾಕಷ್ಟು ಎಪಿಸೋಡ್ಗಳಲ್ಲಿ ಕೆಲವಾರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೊಡ್ತಾ ಬರ್ತಾ ಇರ್ತೇವೆ. ಸೊ ಇವತ್ತು ಕಾನ್ಸೆಪ್ಟ್ ಏನಿದೆ, 1 ರಿಂದ 9 ಅಂತಕ್ಕಂಥ ಜನ್ಮ ಸಂಖ್ಯೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಯಾವ ರೀತಿಯ ಹುಡುಗ ಇರಬೇಕು, ಅಥವಾ ಅದನ್ನು ಅದ್ದು ಬದಲು ಮಾಡಿಕೊಂಡ್ರೂ ಆಯಿತು, ಯಾವ ರೀತಿಯಲ್ಲಿ ಇರ್ತಕ್ಕಂಥ ಹುಡುಗನಿಗೆ ಯಾವ ರೀತಿಯಲ್ಲಿ ಹುಡುಗಿ ಇರಬೇಕು ಅಂತಕ್ಕಂಥದ್ದು, ಇದೆಲ್ಲ ಪಾಸಿಟಿವ್ ಆಗಿರ್ತಕ್ಕಂಥ ನಂಬರ್ಸ್ಗಳಾಗಿದೆ. ಇನ್ನು ನೆಗೆಟಿವ್ ನಂಬರ್ಸ್ಗಳು ಕೂಡ ಇದೆ, ಅದು ಮುಂದಿನ ಒಂದು ಭಾಗಗಳಲ್ಲಿ ಖಂಡಿತ ಹೇಳ್ತಾ ಬರ್ತೀವಿ. ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳನ್ನು, ಸಾಕಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೋತೇವೆ. ಜ್ಯೋತಿಷ್ಯ ಮತ್ತು ವಾಸ್ತು ಮತ್ತು ನ್ಯೂಮಾಲಜಿ ಅಂತಕ್ಕಂಥದ್ದು ಒಂದು ವಿಜ್ಞಾನದ ಆಧಾರದಲ್ಲಿರ್ತಕ್ಕಂಥ ವಿಷಯವಾಗಿದೆ. ಪ್ರತಿಯೊಂದನ್ನು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಿ ತಮ್ಮೊಂದಿಗೆ ನಾವು ಕೆಲವಾರು ವಿಚಾರಗಳನ್ನು ಹಂಚ್ಕೋತಾ ಇದ್ದೇವೆ. ಕೆಲವೆಲ್ಲ ಏನೇನು ಗೊತ್ತಿಲ್ಲದಿರ್ತಕ್ಕಂಥವ್ರು ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಸೊ ಅದನ್ನು ಮೂಢನಂಬಿಕೆ ಅಂತಕ್ಕಂಥ ರೀತಿಯಲ್ಲಿ ಜನರು ತಿಳ್ಕೊಂಬಿಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ತಿಳಿದವ್ರ ಹತ್ರ ತಿಳ್ಕೊಂಡ್ರೆ ಅದು ಸೂಕ್ತವಾಗಿ ನಾವು ಅದನ್ನು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ನಾವು ಕೊಡಲಿಕ್ಕೆ ಮುಂದಿನ ಭಾಗಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಗುರೂಜಿಯವರ ಭೇಟಿಯ ಸಮಯ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 5 ರಿಂದ ರಾತ್ರಿ 10 ಗಂಟೆಯವರೆಗೆ, ಭಾನುವಾರದಂದು ಬೆಳಗ್ಗೆ 11 ರಿಂದ ಸಂಜೆ 6 ಗಂಟೆಯವರೆಗೆ. ವಿಳಾಸ ನಂಬರ್ 788 ಶ್ರೀ ವಿಜಯ ಟಿವಿ 24 ಕಾರ್ಯಾಲಯದ ಕಟ್ಟಡ, 9ನೇ ತಿರುವು, ರಾಮಾನುಜ ರಸ್ತೆ, ಮೈಸೂರು 570004. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9986045766 ಮತ್ತು 9886153866.